ನಾವು ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಮತ್ತು SSLC ಮೇನ್ ಎಕ್ಸಾಮ್ 2024 ಪ್ರಿಪರೇಷನ್ಗಾಗಿ SSLC ಮ್ಯಾರಥಾನ್ ರಿವಿಷನ್ ಮಾಡ್ತಿದ್ದೀವಿ ಚಾಪ್ಟರ್ ವೈಸ್. ಇದು 13ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಯೂನಿಟ್ ನಂಬರ್ 5 ದ ಕನ್ಸರ್ಟ್ ಲೆಸನ್ ದ ವೆರಿ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಎಕ್ಸ್ಟ್ರಾಕ್ಟ್ಸ್ ನಾವು ಡಿಸ್ಕಷನ್ ಮಾಡ್ತಿದ್ದೀವಿ ರೀ. ಸರ್ ಯಾವ ಬೇಸ್ ಮೇಲೆ ನೀವು ಮಾಡ್ತಿದ್ದೀರಿ ಈ ರೀತಿ ಅಂದ್ರೆ ನಾವು ಮೊದಲು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ವಿಡಿಯೋ ಸೀರೀಸ್ ಮಾಡ್ತೀವಿ. ಅದು ಆದ ನಂತರ ಪ್ರಿಪರೇಟರಿ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ನ ಬೇಸ್ಮೆಂಟ್ ಆಗಿ ಇಟ್ಕೊಂಡು ಅದರಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ಅದೇ ರೀತಿ ಕ್ವಶನ್ಸ್ ಗಳನ್ನ ನಾವು ಎಲ್ಲ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಿದ್ದೇವ್ರಿ. ಸೊ ಅವು SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಇವನ್ನ ಮಾಡಿದ್ರೆ ಪಕ್ಕ ಗ್ಯಾರಂಟಿ 90+ ಅಂತೂ ಹಾಗೆ ಆಗುತ್ತಾ, ಅಷ್ಟು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಯಾವ ಕ್ವಶನ್ಸ್ ನಾವು ಬಿಡ್ತಾ ಇಲ್ಲ. ಓಕೆ, ಎಸ್, ದ ಕನ್ಸರ್ಟ್ ಲೆಸನ್ ನಾವು ಎಕ್ಸ್ಟ್ರಾಸ್ ನೋಡೋಣ. ಸರ್ ಉಳಿದ ಎಲ್ಲ ವಿಡಿಯೋ ಲಿಂಕ್ ಎಲ್ಲಿದೆ ಅಂದ್ರೆ ಐ ಬಟನ್ ಮೇಲೆ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು, ಅಥವಾ ವಿಡಿಯೋದ ಕೊನೆಗೆ ಕೊಟ್ಟಿರ್ತೀನಿ, ಸೊ ಅವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಓಕೆ, ಎಸ್, ಈ ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ RC ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್, ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಕೊಟ್ಟಿರ್ತಾರೆ. ಸೊ ಇಲ್ಲಿ 4 ಕ್ವಶನ್ಸ್ ಕೇಳ್ತಾರೆ. 3 ಕ್ವಶನ್ಸ್ ಗಳನ್ನ ಪ್ರೋಸ್ ಸೆಕ್ಷನ್ ಮೇಲಿಂದ ಕೇಳ್ತಾರೆ, ಅಂದ್ರೆ ಗದ್ಯ ಭಾಗದಿಂದ ಪಾಠದಿಂದ ಕೇಳ್ತಾರೆ. ಸೊ 1 ಕ್ವಶನ್ ಅನ್ನ ಪೊಯೆಟ್ರಿ ಸೆಕ್ಷನ್ ಅಂದ್ರೆ ಪದ್ಯ ಭಾಗದಿಂದ ಕ್ವಶನ್ ಮಾಡ್ತಾರೆ. ಟೋಟಲ್ 4 ಕ್ವಶನ್ಸ್ಗಳು. ಓಕೆ, ಹಾಗಾದ್ರೆ ಗದ್ಯ ಭಾಗದಿಂದ ಕೇಳುವಂತ ಲೆಸನ್ ದಲ್ಲಿರುವಂತ ಕನ್ಸೆಪ್ಟ್ ಕೂಡ ಒಂದು, ಅದಕ್ಕಾಗಿ ಅದರಲ್ಲಿರುವಂತ ಎಕ್ಸ್ಟ್ರಾಸ್ ಅನ್ನ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಈ ರೀತಿ ಇದೆ, ಯು ವಿಲ್ ವೇಕ್ ಹಿಮ್ ಅಪ್, ಯು ನೋ ಹಿ ನೀಡ್ಸ್ ಆಲ್ ದ ಸ್ಲೀಪ್ ಅಂಡ್ ರೆಸ್ಟ್ ಹಿ ಕ್ಯಾನ್ ಗೆಟ್ ಅಂತ ಯಾರು ಹೇಳ್ತಾರೆ? ಸೊ ನಿಮ್ಗೆ ಗೊತ್ತಾಗುತ್ತೆ, ಇದು ಮದರ್ ಹೇಳ್ತಾಳೆ, ಮಗಳಿಗೆ ಹೇಳ್ತಾಳೆ. ಸೊ ಹೂ ಡು ದ ವರ್ಡ್ಸ್ ಯು ಅಂಡ್ ಹಿ ರೆಫರ್. ಇಲ್ಲಿ ಯು ಅಂದ್ರೆ ಯಾರು ಮತ್ತು ಹಿ ಅಂದ್ರೆ ಯಾರು, ಯಾರನ್ನ ಸೂಚಿಸ್ತಾ ಇದೆ ಅಂತ ಕ್ವಶನ್ ಮಾಡ್ತಿದ್ದಾರೆ. ಅದಕ್ಕಾಗಿ ಯು ಅಂದ್ರೆ ಸ್ಮಿತಾ, ಹೌದಲ್? ಹಿ ರೆಫರ್ಸ್ ಟು ಅನಂತ್, ಹಿ ಅಂದ್ರೆ ಅನಂತ್. ಹಾಗಾದ್ರೆ ಇದನ್ನ ಹೇಳಿದವ್ರು ಯಾರು? ಸ್ಮಿತಾಸ್ ಮದರ್, ಸ್ಮಿತಾಸ್ ಮದರ್. ಈ ರೀತಿ ಕ್ವಶನ್ ಕೇಳಿದ್ರು ನೀವು ಮಾಡ್ಬೋದು. ಓಕೆ, ಆಮೇಲೆ ಹೂ ಸೆಡ್ ದಿಸ್ ವರ್ಡ್ಸ್ ಅಂಡ್ ವೈ, ಯಾರು ಹೇಳಿದ್ರು ಮತ್ತೆ ಏಕೆ ಹೇಳಿದ್ರು. ಎರಡೆರಡು ಕ್ವಶನ್ ಈ ರೀತಿ ಹೆಚ್ಚಾನ ಕೇಳೋದಿಲ್ಲ, ಬಟ್ ನಾವು ಈ ರೀತಿ ಕೊಡ್ತಾ ಇದ್ದೇವೆ ಅಂದ ಬಳಿಕ ಬೇರೆ ವಾಯ್ ಅಂತೂ ಸಪರೇಟ್ ಆಗಿ ಕ್ವಶನ್ ಕೇಳಿದ್ರು ಕೇಳ್ಬೋದು. ಸೊ ಸ್ಮಿತಾಸ್ ಮದರ್ ಸೆಡ್ ದಿಸ್ ವರ್ಡ್ಸ್ ಬಿಕಾಸ್, ಏಕೆಂದರೆ, ಇಲ್ಲಿ ತನ ಒಂದಾಯ್ತು. ಏಕೆಂದರೆ ಸ್ಮಿತಾ ಶೋಡ್ ಎಕ್ಸೈಟ್ಮೆಂಟ್ ಆಫ್ಟರ್ ಸೀಯಿಂಗ್ ದ ಅನೌನ್ಸ್ಮೆಂಟ್ ಫ್ರಮ್ ದ ನ್ಯೂಸ್ ಪೇಪರ್ ಅಬೌಟ್ ದ ಕನ್ಸರ್ಟ್ ಅಂತ ಕೊಟ್ಟಿದೆ. ಸಿ ಕ್ವಶನ್, ವೈ ಡಿಡ್ ಹಿ ನೀಡ್ ರೆಸ್ಟ್, ಎತ್ತಕೈ ರೆಸ್ಟ್ ಬೇಕಾಯ್ತು ಆತನಿಗೆ? He was suffering from cancer and he had become a very big, so he needed the rest ಅಂತ ಕೊಡಬಹುದು. Next question, we mustn't miss the chance. He said, I always wanted to hear him and see him. ಸೊ ಈ ರೀತಿ ಹೆಚ್ಚನ್ನು ಕೊಡಲ್ಲ, ಮಿಕ್ಸಪ್ ಮಾಡಿ ಬಹಳಷ್ಟು ಕ್ವಶನ್ಸ್ ಬಂದಿದ್ದಾವೆ. ವಿ ಮಸಂಟ್ ಮಿಸ್ ದ ಚಾನ್ಸ್ ಇಷ್ಟನ್ನ ಸಪರೇಟ್ ಮಾಡಿ, ಮತ್ತ ಐ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಹಿಮ್ ಇದನ್ನು ಸಪರೇಟ್ ಮಾಡಿ ಕೇಳ್ಬೋದು. ಬೈ ಚಾನ್ಸ್ ಮಿಕ್ಸಪ್ ಮಾಡಿ ರೇರ. ಹೂ ಡಸ್ ದ ವಿ ಅಂದ್ರೆ ಯಾರು? ಇಲ್ಲಿ ವಿ ಅಂದ್ರೆ ಅನಂತ್ ಮತ್ತು ಸ್ಮಿತಾ, ನಾವು ಮಿಸ್ ಮಾಡಬಾರ್ದು ಅಂತಂದ್ರೆ ನಾವು ಅಂದ್ರೆ ಅನಂತ್ ಅಂಡ್ ಸ್ಮಿತಾ. ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ ಟು ಮಿಸ್, ಯಾವ ಚಾನ್ಸ್ ಅನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ದ ಚಾನ್ಸ್ ಆಫ್ ಅಟೆಂಡಿಂಗ್ ಪಂಡಿತ ರವಿಶಂಕರ್ಸ್ ಕನ್ಸರ್ಟ್ ಅಂತ ಕೊಟ್ಟಿದೆ. ವೈ ಡಿಡ್ ಹಿ ನಾಟ್ ಲೈಕ್ ಟು ಮಿಸ್ ದ ಚಾನ್ಸ್, ಎತ್ತಕ್ಕೆ ಮಿಸ್ ಮಾಡ್ಕೊಳಕ್ ಆಗೋದಿಲ್ಲ ಅಂದ್ರೆ ಇಟ್ ವಾಸ್ ಅ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಕೊಟ್ಟಿದೆ. and he was dying of cancer ಅಂತನೂ ಕೂಡ ಬರೀಬಹುದು. ಓಕೆ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹೂ ಸೆಡ್ ದಿಸ್ ಅಬೌವ್ ಸ್ಟೇಟ್ಮೆಂಟ್, ಇದನ್ನ ಯಾರು ಹೇಳ್ತಾರೆ ಅಂದ್ರೆ ಡಾಕ್ಟರ್ಸ್ ಹೇಳ್ತಾರೆ. ಹೂ ವರ್ ಟ್ರೀಟಿಂಗ್ ಅನಂತ್, ಟ್ರೀಟ್ ಮಾಡುವಂತ ಡಾಕ್ಟರ್ಸ್ ಹೇಳ್ತಾರೆ. ಆಮೇಲೆ ವೈ ಡಿಡ್ ದೇ ಸೇ ಸೊ, ಎತ್ತಕಾಗಿ ಹೇಳ್ತಾರೆ? ಹೀಸ್ ಕಂಡೀಷನ್ ಗ್ರೂ ವರ್ಸ್ ಅಂಡ್ ದೇ ನ್ಯೂ ದಟ್ ಹಿ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್ ಅಂತ ಹೇಳಿ ಅದಕ್ಕಾಗಿ ಹೇಳ್ತಾರೆ. What these words of hope or despair, hope and despair ಅಂತ ಕ್ವಶನ್ ಮಾಡಿದ್ರೆ ಡಿಸ್ಪೇರ್. ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್ ಅಂತ ಹೇಳ್ತಾರೆ. ಇದನ್ನ ಮಾತನ್ನ ಸಜೆಸ್ಟ್ ಮಾಡಿದ್ದು ಆನ್ ಸುಶೀಲಾ ಹೇಳ್ತಾರೆ. ಯಾರಿಗೆ? ಸ್ಮಿತಾಗೆ ಹೇಳ್ತಾರೆ. ಓಕೆ, ಸ್ಮಿತಾಗೆ ಹೇಳ್ತಾರೆ. ವಾಟ್ ವರ್ ದ ಪೀಪಲ್ ಡೂಯಿಂಗ್ ದರ್, ಅಲ್ಲಿ ಏನ್ ಮಾಡ್ತಾ ಇದ್ರು? ಅದನ್ನು ವಾಕಿಂಗ್ ಮಾಡ್ತಾ ಇದ್ರು, ರನ್ನಿಂಗ್ ಮಾಡ್ತಾ ಇದ್ರು, ಪ್ಲೇಯಿಂಗ್ ಅಂಡ್ ಈಟಿಂಗ್, ಫೀಡಿಂಗ್ ಅಂಡ್ ಡೂಯಿಂಗ್ ಎಕ್ಸರ್ಸೈಸ್ ಎಲ್ಲಾನು ಬಂತು. ಓಕೆ, ವೈ ವಾಸ್ ದ ಸಜೆಷನ್ ಗಿವನ್ ಟು ಸ್ಮಿತಾ, ಏಕೆ ಕೊಟ್ಟರು ಅಂದ್ರೆ ಸ್ಮಿತಾ ವಾಸ್ ಇನ್ ಅ ಸ್ಯಾಡ್ ಮೂಡ್ ದಲ್ಲಿ ಇರ್ತಾಳೆ, ಅದಕ್ಕಾಗಿ ನೀನು ಪಾರ್ಕ್ ದಲ್ಲಿ ವಾಕ್ ಮಾಡು ಅಂತ ಹೇಳ್ತಾರೆ.
ಬಟ್ ದೇ ಡಿಡ್ ನಾಟ್ ವಾಯ್ಸ್ ದೇರ್ ಫಿಯರ್ಸ್ ಅನ್ನೋದು ಬಹಳಷ್ಟು ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಮತ್ತು ನಾನು 2024 ಏನಾದರೂ ಡಿಫಿಕಲ್ಟ್ ಕ್ವಶನ್ ಕೇಳ್ಬೇಕಂದ್ರೆ ಇದನ್ನ ಕೇಳಬೇಕಾಗತ್ತ. ದೇ ಅಂದ್ರೆ ಯಾರು ಇಲ್ಲಿ? ದೇ ಅಂದ್ರೆ ಅನಂತ್ ಪೇರೆಂಟ್ಸ್. ವಾಟ್ ಡಿಡ್ ದೇ ಫಿಯರ್? ಎದ್ರ ಬಗ್ಗೆ ಹೆದರಿಕೆ ಇತ್ತು? ಅನಂತ್ ಹ್ಯಾಡ್ ನಾಟ್ ಮೆನಿ ಡೇಸ್ ಟು ಲಿವ್ ಅನ್ನೋದು ಅವರಿಗೆ ಹೆದರಿಕೆ ಇತ್ತು. ಹೌ ಡಿಡ್ ದೇ ಟು ಲುಕ್ ಆಫ್ಟರ್ ಹಿಮ್? ಹೇಗೆ ನೋಡಿದ್ರು? ದೇ ಲಾಫ್ಟ್ ಮಾಡಿದ್ರು, ಟಾಕ್ ಮಾಡಿದ್ರು, ಸ್ಪೆಂಡ್ ಟೈಮ್ ವಿತ್ ಹಿಮ್ ಮಾಡಿದ್ರು, ಅಂಡ್ ಫುಲ್ಫಿಲ್ ಈಸ್ ಎವ್ರಿ ನೀಡ್. ಎಂಜಾಯ್ ಯುವರ್ ಸೆಲ್ಫ್, ಲಕ್ಕಿ ಯು ಅಂತ ಹೇಳ್ತಾರೆ. ಹೂ ವಾಸ್ ಕನ್ಸಿಡರ್ಡ್ ಆಸ್ ಲಕ್ಕಿ? ಲಕ್ಕಿ ಯಾರಿಲ್ಲಿ? ಸ್ಮಿತಾ ಲಕ್ಕಿ. ಯಾಕಂದ್ರೆ ಶಿ ಗಾಟ್ ದ ಚಾನ್ಸ್ ಟು ಅಟೆಂಡ್ ದ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ಅಂತ ಹೇಳಿ. ವೈ ವಾಸ್ ಸಿ ಲಕ್ಕಿ? ಏಕೆಂದರೆ ಅದನ್ನೇ ಗೊತ್ತು. ಶಿ ವಾಸ್ ಗೋಯಿಂಗ್ ಟು ಅಟೆಂಡ್ ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಹೇಳಿದ್ರು ಅಂದ್ರೆ ಸ್ಪೀಕರ್, ವೆನ್ ಸ್ಮಿತಾ ವಾಸ್ ರೆಡಿ ಟು ಗೋ ಟು ದಿ ಕನ್ಸರ್ಟ್ ಅವಾಗ. Pandit is a busy man. You must not bother him with such a request. Beautiful. ನನಗೂ ಇದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತಾ. ಸೊ ಯಾರು ಹೇಳ್ತಾರೆ ಇದನ್ನಂದ್ರೆ, ದ ಲಾಸ್ ಮುಸ್ಟಾಸ್ಟ್ ಮ್ಯಾನ್ ಇರ್ತಾನಲ್ಲ ಆತ, ಮುಸ್ಟಾಸ್ಟ್ ಮ್ಯಾನ್ ಹೂ ಮೇಡ್ ದ ಬೋರಿಂಗ್ ಸ್ಪೀಚ್ ಅಂತಲೂ ಕೂಡ ಬರೀಬಹುದು. ಲಾಂಗ್ ಬೋರಿಂಗ್ ಸ್ಪೀಚ್. ಅಂಡ್ ಯಾರಿಗೆ ಹೇಳ್ತಾರೆ ಅಂದ್ರೆ ಸ್ಮಿತಾಗೆ ಹೇಳ್ತಾರೆ. ಸ್ಮಿತಾ ವೆನ್ ಶಿ ವೆಂಟ್ ಟು ರಿಕ್ವೆಸ್ಟ್ ನೋ, ಸೊ ದಟ್ ಟೈಮ್ ಹಿ ಟೋಲ್ಡ್. ಆಮೇಲೆ ವಾಟ್ ವಾಸ್ ದ ರಿಕ್ವೆಸ್ಟ್ ಮೇಡ್? ಏನ್ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂದ್ರೆ, ದ ರಿಕ್ವೆಸ್ಟ್ ವಾಸ್ ಮೇಡ್ ಟು ಪಂಡಿತ್ ರವಿಶಂಕರ್ ಟು ಕಮ್ ಟು ದ ಹೌಸ್ ಅಂಡ್ ಪ್ಲೇ ಫಾರ್ ಅನಂತ್. ವೆನ್ ವಾಸ್ ಇಟ್ ಸೈಡ್? ಯಾವಾಗ ಹೇಳಿದ್ರು ಅಂದ್ರೆ, ವೆನ್ ಶಿ ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಕಮ್ ಹೋಮ್ ಅಂಡ್ ಪ್ಲೇ ಫಾರ್ ಅನಂತ್. ನೋ, 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 ಹೌ ಕ್ಯಾನ್ ಐ? ವಿ ಹಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್ ಅಂತೇಳಿ. ಯಾರು ಮಾಡಿದ್ರು ಕೂಡ? ಅನಂತ್ ಮತ್ತು ಸ್ಮಿತಾ ಏನೇ ಕೆಲಸ ಮಾಡಿದ್ರು ಇಬ್ರು ಕೂಡ ಮಾಡ್ತಾ ಇರ್ತಿದ್ರು. ಏನೇ ಕಲ್ತ್ರು ಕೂಡ ಇಬ್ರು ಕೂಡ ಹೋಗ್ತಾ ಇದ್ರು. ವೈ ವಾಸ್ ನಾಟ್ ಪಾಸಿಬಲ್ ಟು ಡೂ ಥಿಂಗ್ಸ್ ಟುಗೆದರ್? ಯಾಕಂದರೆ he had cancer and was confined to bed. What does it show about the speaker? ಏನ್ ಹೇಳುತ್ತಂದ್ರೆ, he love and concern for ಅನಂತ್ ಅಂತ ಹೇಳಿ. ಆಗ್ಬೇಕದು ಹರ್ ಹುಡುಗಿ ಹೆಸರು. ಟುಮಾರೋ ಮಾರ್ನಿಂಗ್ ವಿ ಪರ್ಫಾರ್ಮ್ ಫಾರ್ ದ ಬಾಯ್ ಅಂತ ಹೇಳ್ತಾರೆ. ಹೂ ವುಡ್ ಪರ್ಫಾರ್ಮ್ ಫಾರ್ ದ ಬಾಯ್ ಅಂದರೆ ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ. ವೈ ವುಡ್ ದೇ ಪರ್ಫಾರ್ಮ್? ಎತ್ತಕೈ ಪರ್ಫಾರ್ಮ್ ಮಾಡಬೇಕಾಯ್ತು? ಬಿಕಾಸ್ ದೇ ಅಂಡರ್ಸ್ಟೂಡ್ ದ ಬಾಯ್ಸ್ ಪ್ಯಾಥೆಟಿಕ್ ಕಂಡೀಷನ್ ಥ್ರೂ ದ ಸ್ಮಿತಾ. ವೇರ್ ವುಡ್ ದೇ ಪರ್ಫಾರ್ಮ್? ಎಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು ಅಂದ್ರೆ, at Aunt Shushila's apartment. They could not believe their eyes. It's not possible, they said. Beautiful, beautiful. ಸೊ ಇದನ್ನೇ ಹೇಳಿದವ್ರು ಯಾರು? ಯಾರು ನಂಬಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ದ ನೇಬರ್ಸ್ ಆಫ್ ಸುಶೀಲಾಸ್ ಅಪಾರ್ಟ್ಮೆಂಟ್ ಅವರು. ವಾಟ್ ಕುಡಂಟ್ ದೇ ಬಿಲೀವ್ ದೇರ್ ಐಸ್? ಏನೇ ನಂಬಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ ಕೇಮ್ ಟು ಆನ್ ಸುಶೀಲಾಸ್ ಹೌಸ್ ಟು ಪ್ಲೇ ಫಾರ್ ಅನಂತ್. ನೋ, ದಟ್ ಈಸ್ ಅನ್ಬಿಲೀವಬಲ್. ಆಮೇಲೆ ವೈ ಕುಡ್ ನಾಟ್ ದೇ ಬಿಲೀವ್? ಯಾಕಂದರೆ ದೇ ಥಾಟ್ ದೇ ವರ್ ಗ್ರೇಟ್ ಪರ್ಸನ್ಸ್ ಅಂಡ್ ಕುಡ್ ನಾಟ್ ಕಮ್ ಹೋಮ್ ಅಂಡ್ ಪ್ಲೇ ಫಾರ್. ದಟ್ಸ್ ಕಾಮನ್ ರೀ. ದೊಡ್ಡ ದೊಡ್ಡ ವ್ಯಕ್ತಿಗಳು ಸುಮ್ಮನೆ ಯಾರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮನೆಗೆ ಬಂದು ಹೋಗೋದು, ಅದು ಅಪ್ರೂವ್. ದೊಡ್ಡ ದೊಡ್ಡವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಓಕೆ, ಬಟ್ ಯಾರೋ ಒಂದು ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರೆ, ಅಂತ ಗ್ರೇಟ್ ಪರ್ಸನಾಲಿಟೀಸ್ ಇದ್ದವರು ಮನೆಗೆ ಬಂದು ಪ್ಲೇ ಮಾಡ್ತಾರೆ. ದಟ್ಸ್ ಅನ್ಬಿಲಿಯಬಲ್. ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಯಾರಿಗೆ ಅಂದ್ರೆ, ಅನಂತ್ ಮದರ್ ಹೇಳ್ತಾರೆ ಅನಂತ್ಗೆ. ವಾಟ್ ಆರ್ ದೇ ಗೋಯಿಂಗ್ ಟು ಪ್ಲೇ? ಏನ್ ಪ್ಲೇ ಮಾಡ್ಬೇಕಂದಿರ್ತಾರೆ? ದ ಸಿತಾರ್ ಅಂತ ತಬ್ಲಾ. ವೈ? ಯಾವಾಗಲೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಹಿಂದ್ಗಡೆ ದ ಆರ್ಟಿಕಲ್ ಬರಲೇಬೇಕು. ವಾಟ್ ಡಿಡ್ ದ ಸ್ಪೀಕರ್ ಸೇ ಸೊ? ಯಾಕೆ ಹೇಳ್ತಾರೆ ಅಂದ್ರೆ, ಅರೆ ಮಿಸ್ ಬಿಟ್ಟೇನು? ಓಕೆ, ಸ್ಟೇಟ್ಮೆಂಟ್. ಐ ಐ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಅಂಡ್ ಸಿ ಹಿಮ್. ಅದು ಬ್ಯಾಕ್ ಬರೋದಿಲ್ಲ. ಓಕೆ, ಅದು ಮುಂದೆ ಹೋಗ್ತಿರ್ತೈತಿ. ಹಾ, ಐ ಐ ಆಲ್ವೇಸ್ ವಾಂಟೆಡ್ ಟು ಹಿಯರ್ ಅಂಡ್ ಸಿ ಹಿಮ್ ಅಂತ ಹೇಳ್ತಾರೆ. ಹೂ ಇಸ್ ಹಿ? ಹಿ ಅಂದ್ರೆ ಅನಂತ್ರಿ. ಆಮೇಲೆ ಹೂ ಡಸ್ ಹಿಮ್ ರೆಫರ್ ಟು? ಹಿಮ್ ಅಂದರೆ ಪಂಡಿತ್ ರವಿಶಂಕರ್. ಸೊ ವೈ ಡಿಡ್ ಯು ವಾಂಟ್ ಟು ಹಿಯರ್ ಅಂಡ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್? Anant loved playing the sitar. It was chance of a lifetime to attend his concert. What shall we do? ಉಸ್ತಾದ್ ಸಾಹೇಬ್ ಅಂತ ಕೇಳ್ತಾರೆ. ಹೂ ಇಸ್ ದ ಸ್ಪೀಕರ್? ಯಾರು ಅಂದ್ರೆ ಪಂಡಿತ್ ರವಿಶಂಕರ್. ಸಾಹಿಬ್ ಅಂದ್ರೆ ಇಲ್ಲಿ ಯಾರು ಅಂದ್ರೆ, ಸಾಹಿಬ್ ಅಂದ್ರೆ ಉಸ್ತಾದ್ ಅಲ್ಲಾರಕ ಅವರು. ವಾಟ್ ಆರ್ ದ ರೆಸ್ಪಾನ್ಸ್? ಏನಂತ ರೆಸ್ಪಾನ್ಸ್ ಬರ್ತದೆ ಸಾಹಿಬ್ ಅವರು ಅಂತಂದ್ರೆ, ದೇ ಅಗ್ರಿ ಟು ಪರ್ಫಾರ್ಮ್ ಫಾರ್ ದ ಬಾಯ್ ದ ನೆಕ್ಸ್ಟ್ ಡೇ. ವಾಟ್ ಮೇಡ್ ದ ಸ್ಪೀಕರ್ ಆಸ್? ಸೊ ಆ ರೀತಿ ಕೇಳಲಿಕ್ಕೆ ಕಾರಣ ಏನಂದ್ರೆ, ಸ್ಮಿತಾ ರಿಕ್ವೆಸ್ಟೆಡ್ ಹಿಮ್ ಟು ಕಮ್ ಟು ಹರ್ ಹೌಸ್ ಅಂಡ್ ಪ್ಲೇ ಫಾರ್ ಹರ್ ಬ್ರದರ್. ಓಕೆ.
ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್ ಅಂತ ಹೇಳ್ತಾರೆ. ಸೊ ಹೂ ಡಸ್ ಐ ರೆಫರ್ ಟು ಅದಾದ್ರೆ ಅನಂತ್ ಇದು. ಹೂ ಡ ಡಿ ವಾಂಟ್ ಟು ಸಿ ಅಂದ್ರೆ ಪಂಡಿತ್ ರವಿಶಂಕರ್. ಏನನ್ನ ಕೇಳ್ಬೇಕಂತಿರ್ತಾನೆ ದ ಕನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್. ಓಕೆ, he wanted to hear the concert of ಪಂಡಿತ್ ರವಿಶಂಕರ್. ದ ಚಾನ್ಸ್ ಆಫ್ ಅ ಲೈಫ್ ಟೈಮ್ ಅಂತ ಹೇಳ್ತಾರೆ. ಇದನ್ನು ಮತ್ತೆ ಸಪ್ರೇಟ್ ಸಪ್ರೇಟ್ ಮಾಡಿದ್ರು. ಇದು ರಿಪೀಟ್ ಆಗಿದೆ ಅಲ್ಲ, ಬೇರೆ ಕ್ವಶನ್ ಇದೆ. He was excited to see ಏಕೆಂದರೆ he was excited to see and hear ಪಂಡಿತ್ ರವಿಶಂಕರ್ is a ಸಿತಾ ಮಾಸ್ಟ್ರು as he was also learning sitar ಅಂತ ಹೇಳಿ ಕೊಟ್ಟಿದೆ. ಯು ನೋ he needs all the sleep and ಅಲ್ಲಿ ರಿಪೀಟ್ ಆಗಿದೆ ಅಲ್ಲ, ಮದರ್ ಹೇಳ್ತದೆ. ಆ, ಇವು ಅಂದರೆ ಸ್ಮಿತಾ ಹೇಳ್ತದೆ. ಯಾಕಂದ್ರೆ ಯು ಆರ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅದು ಕೊಟ್ಟಿದೆ. ಓಕೆ, ರಿಪೀಟ್ ಇದೆ. ವೈ ನಾಟ್ ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್ ಅಂತ ಹೇಳ್ತಾರೆ. ಯಾರು ಸ್ಪೀಕರ್ ಇಲ್ಲಿ? ಸ್ಮಿತಾ ತಾನೇ ಹೇಳ್ಕೊತಾಳೆ. ವಾಟ್ ಇಸ್ ಸ್ಪೀಕರ್ ಗೋಯಿಂಗ್ ಟು ಟ್ರೈ? ಏನ್ ಮಾಡ್ಬೇಕಂತ ಅಂದ್ರೆ ದ ಸ್ಪೀಕರ್ ಇಸ್ ಗೋಯಿಂಗ್ ಟು ರಿಕ್ವೆಸ್ಟ್ ಪಂಡಿತ್ ರವಿಶಂಕರ್ ಟು ಕಮ್ ಟು ಹರ್ ಹೋಮ್ ಅಂಡ್ ಪರ್ಫಾರ್ಮ್ ಫಾರ್ ಅನಂತ್. ವೈ ಡಸ್ ದ ಸ್ಪೀಕರ್ ಡಿಸೈಡ್ ಟು ಟ್ರೈ ಇಟ್? ಎತ್ತಕಾಯಿ ಟ್ರೈ ಮಾಡ್ಬೇಕಂತಾರೆ. ಲಿಸ್ನಿಂಗ್ ಟು ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ವಾಸ್ ದ ಲಾಸ್ಟ್ ವಿಶ್ ಆಫ್ Anant to fulfill his wish. He decided to try it. They laughed and smiled and talked and surrounded Anant with whatever made him happy. They fulfilled his every need and gave whatever. ಸೊ ಈ ರೀತಿ ಸ್ಟೇಟ್ಮೆಂಟ್ಗಳು ಬೇರೆ ರೇರ್. ಯಾಕಂದ್ರೆ ಕೊಟೇಶನ್ಸ್ ಇದ್ರೆ ಕೊಟ್ರೆ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಸ್ಟೆಮ್ಗಳನ್ನ ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಬಟ್ ಇಷ್ಟು ಈ ರೀತಿ ಡೈಲಾಗ್ಸ್ ಇರ್ತಾವಲ್ಲ ಕೊಡಬೇಕು. ಈ ರೀತಿ ನಾರ್ಮಲ್ ಸ್ಟೇಟ್ಮೆಂಟ್ಸ್ ಅಷ್ಟೊಂದು ಸರಿಯಲ್ಲ ಎಕ್ಸ್ಟ್ರಾಕ್ಟ್ಸ್ ಅಲ್ಲಿ. ಓಕೆ, ಹೂ ಡಸ್ ದೇ ಅಂದ್ರೆ ಇಲ್ಲಿ ಯಾರು ಅಂದ್ರೆ ಸ್ಮಿತಾ ಅಂಡ್ ಹರ್ ಪೇರೆಂಟ್ಸ್. ವೈ ಡಿಡ್ ದೇ ಟ್ರೈ ಟು ಫುಲ್ಫಿಲ್ ಇಸ್ ಎವ್ರಿ ನೀಡ್ ಅಂಡ್ ಕೀಪ್ ಹಿಮ್ ಹ್ಯಾಪಿ ಅಂದ್ರೆ ಸೊ ಬಿಕಾಸ್ ಅನಂತ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಅದು ಗೊತ್ತಿದೆ. ನೋಡ್ರಿ, ಇನ್ನೊಂದು ಏನಾಗುತ್ತಂದ್ರೆ ಈಗ ಸ್ಟೇಟ್ಮೆಂಟ್ ನ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣನೇ ಮೊದಲು ಫೈಂಡ್ ಔಟ್ ಮಾಡ್ಬೇಕಾಯ್ತು ಯಾವ ಲೆಸನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಲೆಸನ್ ಅಂದ್ರೆ ಅವರು ಕನ್ಸ ತಗೊಂಡಿದ್ದಾರೆ ಅದನ್ನ, ಸ್ಟೆಮ್ ಆಗಿರ್ಬೋದು, ಸ್ಟೇಟ್ಮೆಂಟ್ ಆಗಿರ್ಬೋದು. ಆಮೇಲೆ ಅದು ಗೊತ್ತಾಗ ಎಕ್ಸಾಂಪಲ್ ಯಾಕೆ ಅದನ್ನ ಹೇಳ್ತಂತ ಡಿಸ್ಕವರಿ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತೈತಿ. ವಿ ಹಾವ್ ಮೇಡ್ ಡಿಸ್ಕವರಿ ಅಂತ. ಡಿಸ್ಕವರಿ ಲೆಸನ್ ಅಲ್ಲ ಅದು. ಓಕೆ, ಜನರಲ್ ಮೆನ್ ಆಫ್ ರಿಯಲ್ ಮೆಡಿವಲ್ ಲೆಸನ್ ಬರ್ತದೆ. ಅದಕ್ಕಾಗಿ ಯಾವ್ದು ಸ್ಟೇಟ್ಮೆಂಟ್ ಅನ್ನೋದನ್ನ ನೋಡ್ಕೊಡ್ರಿ. ಸೊ ಹಿಮ್ ಅಂದ್ರೆ ಇಲ್ಲಿ ಯಾರು ರೆಫರ್ಸ್ ಆಗ್ಬೇಕಲ್ಲ, ಅಣ್ಣ. ವೆನ್ ಯು ಆರ್ ಬೆಟರ್ ಹಿ ಇಸ್ ಮದರ್ ಸೆಡ್. ಇದು ಮತ್ತೆ ಇದನ್ನು ಕೊಡಬಾರ್ದು ಹಿಂಗ. ದಿಸ್ ಇಸ್ ನಾಟ್ ದ ಲಾಸ್ಟ್ ಟೈಮ್ ದೇ ಆರ್ ಗೋಯಿಂಗ್ ಟು ಪ್ಲೇ. ಇದು ಆಲ್ರೆಡಿ ನಾವು ಕೇಳಿ ಇನ್ನು ವೆನ್ ಯು ಆರ್ ಬೆಟರ್ ಅನ್ನೋದು ಓಕೆ. ಸೊ ಸ್ಪೀಕರ್ ಯಾರು? ಅನಂತ್ ಮದರ್ ಅನಂತ್ ಹೇಳ್ತಾರೆ. ಸೊ ಹೂ ಡು ದೇ ಅಂದ್ರೆ ಇಲ್ಲಿ ಯಾರು ಅಂದ್ರೆ ಪಂಡಿತ್ ರವಿಶಂಕರ್ ಉಸ್ತದ ಅಲ್ಲಾರಕ. ವೈ ಡಿಡ್ ದ ಸ್ಪೀಕರ್ ಸೇ ಸೊ? ಏಕೆ ಹೇಳ್ತಾರೆ ಅಂದ್ರೆ ಬಿಕಾಸ್ ಅನಂತ್ ವಾಸ್ ಅ ಫ್ಯಾನ್ ಆಫ್ ರವಿಶಂಕರ್ ಬಟ್ he could not attend his concert as he was suffering from cancer ಅಂತ ಕೊಟ್ಟಿದೆ. ಸ್ಮಿತಾ ಸ್ಟೂಡ್ ಅಟ್ ದ ವಿಂಡೋ ಅಂಡ್ ಟ್ರಾಫಿಕ್. ಹಾ, ಇದೆಲ್ಲ ಕೊಡಬಾರ್ದು, ಇದೆಲ್ಲ ವೇಸ್ಟ್. ನಾನು ಅಲ್ಲಿ ಕ್ವಶನ್ಸ್ ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಈ ರೀತಿನೂ ಬರ್ಬೋದು ಅಂತ ಹೇಳಿ. ಬಟ್ ಇದು ಬಟ್ ಯು ಸ್ಮಿತಾ ಯು ಮಸ್ಟ್ ಗೋ, ಯುವರ್ ಫಾದರ್ ವಿಲ್ ಟೇಕ್ ಯು, ಇದು ಕರೆಕ್ಟ್ ಇದೆ. ಈ ರೀತಿ ಕೊಡಬೇಕು. ಸೊ ಎತ್ತಕಾಯಿ ಅಳ್ತಿರ್ತಾಳ ಅಂದ್ರೆ ಸ್ಮಿತಾ ಬಿಕಾಸ್ ಹರ್ ಬ್ರದರ್ ಅಂತ ಅಂಡ್ ಶಿ ವಾಂಟೆಡ್ ಟು ಅಟೆಂಡ್ ದ ಕನ್ಸರ್ಟ್ ಆಫ್ ರವಿಶಂಕರ್ ಬಟ್ ಹರ್ ಬ್ರದರ್ ವಾಸ್ ಇಲ್ ಸೊ ಹರ್ ಐಸ್ ವರ್ ಫಿಲ್ಡ್ ವಿತ್ ಟೀಯರ್ಸ್ ಅಂತ ಕೊಟ್ಟಿದ್ದಾರೆ. ಏಕೆ ಗೋಯಿಂಗ್ ವಿತ್ ಅವರ್ ಫಾದರ್ ಅಂತಂದ್ರೆ ಬಿಕಾಸ್ ಅವರ್ ಬ್ರದರ್ ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಸೊ ಸಿ ವಾಸ್ ಗೋಯಿಂಗ್ ವಿತ್ ಅವರ್ ಫಾದರ್. ವೆನ್ ವಿಲ್ ಸಿ ಗೋ? ಎಲ್ಲಿ ಸಿ ವಿಲ್ ಗೋ ಟು ದಿ ಕ್ಯಾನ್ಸರ್. ಸೊ ಇಲ್ಲಿನು ವೆನ್ ಶಿ ವಾಸ್ ಅಲೋನ್ ವಿತ್ ಆನ್ ಸುಶೀಲಾ ಸ್ಮಿತಾ ಕ್ರೈಡ್ ಔಟ್ ಇನ್ ಚುರು ವಯಸ್ಸಿದೆ ಎಲ್ಲ ಬೇಕಲ್ಲ. ನೋ, ಹೌ ಕ್ಯಾನ್ ಐ, ವಿ ಹ್ಯಾವ್ ಆಲ್ವೇಸ್ ಡನ್ ಥಿಂಗ್ಸ್ ಟುಗೆದರ್, ಇದು ಆಲ್ರೆಡಿ ಬಂದಿದೆ. ಸೊ ಇದೆಲ್ಲ ಹಿಂಗ್ ಕೊಡಬಾರ್ದು, ಇದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಓಕೆ, ವೈ ವಾಸ್ ಹರ್ ವಾಯ್ಸ್, ಇದು ಕರೆಕ್ಟ್, ಇದು ಕರೆಕ್ಟ್. ವಾಯ್ಸ್ ಚೋಕ್ ಆಗಿತ್ತು ಯಾಕಂದ್ರೆ ಬಿಕಾಸ್ ಹರ್ ಬ್ರದರ್ ವಾಸ್, ಹೌದು ಅದ, ಬಟ್ ದೇ ಆಲ್ವೇಸ್ ಡಿಡ್ ಎನಿಥಿಂಗ್ ಟುಗೆದರ್. ವಾಟ್ ಹ್ಯಾಡ್ ಹ್ಯಾಪನ್ ಟು ಅನಂತ್ ಅದನ್ನು ಕೊಟ್ಟಿದ್ದೇನೆ. ಸೊ ಹೂ ಡಸ್ ಐ ಅಂದ್ರೆ ಇಲ್ಲಿ ಯಾರು ಅಂದರೆ ಸ್ಮಿತಾ. ಸಡನ್ಲಿ ಡೇರಿಂಗ್ ಥಾಟ್ ವೈ ನಾಟ್ ದೇರ್ ಇಸ್ ನೋ ಹಾರ್ಮ್ ಇನ್ ಟ್ರೈಂಗ್ ಇಟ್. ಅದನ್ನು ರಿಪೀಟ್ ಆಗಿದೆ. ಓಕೆ, ಸ್ಮಿತಾ ವಿಚಾರ ಮಾಡ್ತಾಳೆ. ಯಾವುದು ವಿಚಾರ ಅಂದ್ರೆ ಅಲ್ಲಿ ಹೋಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕಾಗಿ. ಹರ್ ಅಂದರೆ ಸ್ಮಿತಾ. ಓಕೆ, they had come with high hopes. They did not voice their fears. Yes, ಇದು high hopes ಅಂದರೆ
ಯಾವುವು ಅಂದರೆ ದೇ ಹೋಪ್ಸ್ ಆಫ್ ರಿಕವರಿ ಆಫ್ ಅಂಡ್ ಅನಂತ್ ಫ್ರಮ್ ಕ್ಯಾನ್ಸರ್ ಅದು. But do you think their hopes would be fulfilled? Support your answer. No, their hopes would not be fulfilled because Anant was suffering from cancer. The doctors have taken their heads seriously. Doctor said something to the parents were the words, those words of hope or the despair on them. Okay. They andre yaru andre Anand's parents. What shall we do? Ustad Sahib ಅಂತ ಕೇಳ್ತಾರೆ. Who asked already repeat ಆಗಿದೆಯಲ್ಲ. Right. ಸೊ ಇವಾಗಿತ್ತು ವೆರಿ ಇಂಪಾರ್ಟೆಂಟ್ 24 ಎಕ್ಸ್ಟ್ರಾಸ್ಗಳು ಕನ್ಸಲ್ಟ್ ಲೆಸನ್ ನಂತರ ಓಕೆ. ಸೊ ಆಲ್ಮೋಸ್ಟ್ ನಾ ಎಲ್ಲ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ ರೀ. ಯಾವ್ದಾದ್ರು ಬಿಟ್ಟರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ಓಕೆ. ಇಲ್ಲಿಗೆ ವಿಡಿಯೋ ಮುಗ್ತೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಇವೆಲ್ಲವೂ ಫ್ರೀ ರೀ ಓಕೆ. ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆಲ್ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡ್ಕೊಂಡ್ರೆ ನಿಮ್ಮ ಆಟೋಮೆಟಿಕ್ ಆಗಿ ತಲುಪ್ತಾ ಇರ್ತವೆ ಓಕೆ. ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಮೆಂಬರ್ಶಿಪ್ ತಗೋದ್ರ ಮೂಲಕ. ನನ್ನ ನಂಬರ್ ಕೂಡ ಬರ್ಕೋಬಹುದು ಜಾಯ್ನ್ ಆಗೋದ್ರ ಮೂಲಕ ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.